ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರ್ರಿ. ಇವತ್ತು ಮಂಗಳವಾರ ಬೆಳಗ್ಗೆ ನಾಷ್ಟಕ್ಕೆ ರೆಡಿ ಆಕತ್ತೈತಿ ನೋಡ್ರಿ. ಇವತ್ತು ಬದ್ನಿಕಾಯಿ ಪಲ್ಯ ಮತ್ತು ಬೀಟ್ರೂಟ ಸೌತೆಕಾಯಿ ಹಾಕಿಬಿಟ್ಟು ಸಲಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೀ. ಇದು ಕೋಸಂಬರಿ ಥರ ಅಂದರೆ ಮೊಸರು ಹಾಕದೇ ಮಾಡೋದು. ಸಿಂಪಲಾಗಿ ಭಾಳ ಮಸ್ತ್ ಆಗಿತ್ತು ರೀ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಸಿಕ್ಕಾಪಟ್ಟಿ ಇಷ್ಟ ಆಗಿತ್ತು. ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಯಿತು. ಅದನ್ನೇ ಹೆಂಗೆ ಮಾಡ್ತೀನಿ ಅಂತೇಳಿ ನಿಮ್ಮ ಸಂಗತಿ ಶೇರ್ ಮಾಡ್ಕೊತಿದ್ರಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ಲ, ಫಸ್ಟಿಗೆ ಹೆಂಗೆ ಬರ್ತೈತಪ್ಪ ಅಂತ ಅಂದ್ಕೊಳಕತ್ತಿದ್ದೆ. ಮನೆಯೊಳಗೆ ಏನಿರ್ತಿತ್ತಲ್ಲ ಅದನ್ನೇ ಹಾಕಿಬಿಟ್ಟೆ. ನನ್ನ ಸ್ಟೈಲ್ ಒಳಗೆ ನಾನು ಮಾಡಿದ್ದು ಮಸ್ತ್ ಆಗಿತ್ತು ಮತ್ತು ಚಲೋನೂ ಆಗಿತ್ತು. ಫಸ್ಟಿಗೆ ಬದ್ನಿಕಾಯಿ ಪಲ್ಯ ಮಾಡೋಕ್ಕೆ ಬದ್ನಿಕಾಯಿನ ಕಟ್ ಮಾಡಿ ಇಟ್ಬಿಟ್ಟು, ಅಂದರೆ ಸ್ವಲ್ಪ ನೀರೊಳಗೆ ಹಾಕಿಬಿಟ್ಟಿರೋ ಅದು ಒಗರು ಹೋಗ್ತೈತ್ರಿ. ಸ್ವಲ್ಪ ನೀರೊಳಗೆ ಉಪ್ಪು ಹಾಕಿ ಬದ್ನಿಕಾಯಿ ಕಟ್ ಮಾಡಿ ಹಾಕಿ ಒಂದು 10 ನಿಮಿಷ ಇಟ್ಟು ಪಲ್ಯ ಮಾಡ್ಕೋಬೇಕು. ಆವಾಗ ಪಲ್ಯ ರುಚಿ ಆಗ್ತೈತೆ ಅಂತ ಹೇಳ್ತಾರೆ. ಯಾವಾಗಲೂ ಇದೇ ರೀತಿ ಮಾಡೋದು. ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಂತೇಳಿ ಫಸ್ಟಿಗೆ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ರೀ. ಅದು ಬೀಟ್ರೂಟ್ ಸರಿನೇ ಇದ್ದಿತ್ತಿಲ್ಲ. ನಾನು ಒಂದು 2-3 ಬೀಟ್ರೂಟ್ ಇದ್ದು ಮನೆಯೊಳಗೆ, ಬಟ್ ಒಂದು ಅರ್ಧ ಬೀಟ್ರೂಟ್ನ ಮೊನ್ನೆ ಕಟ್ ಮಾಡಿ ಇಟ್ಟಿದ್ದು ಸರಿ ಇತ್ತು. ಉಳಿದಿದ್ದು ಬೀಟ್ರೂಟ್ ಸರಿನೇ ಇದ್ದಿತ್ತಿಲ್ಲ ರೀ. ಅದು ಭಾಳ ದಿವಸ ಆಗೈತೆ ಅಂತೇಳಿ ಹಿಂಗಾಗಿತ್ತು, ಯಾಕೆ ಬಿಸಿಲಿಗೆ ಹಿಂಗಾಗಿತ್ತು ಏನೋ ಗೊತ್ತಿಲ್ಲ. 2 ಬೀಟ್ರೂಟ್ ಹಾಗೆ ಆಗಿದ್ದು ಒಕ್ಕಟ್ಬೇಕಾಯಿತು. ಬೇಜಾರಾಯಿತು. ಯಾಕಂದ್ರೆ ತಂದುಬಿಟ್ಟು ರೊಕ್ಕ ಕೊಟ್ಟು ಈ ರೀತಿ ಬಿಸಾಕೋದು ಸ್ವಲ್ಪ ಟೆನ್ಷನ್ ಆಗುತ್ತಲ್ರಿ. 2 ಕಟ್ ಮಾಡಿ ನೋಡಿಬಿಟ್ಟೆ, 2 ಹಾಗೆ ಇದ್ದು. ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೂ ಆಗಲಿಲ್ಲ ನನಗೆ. ಸ್ವಲ್ಪ ಬೆಳಗ್ಗೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಖುಷಿ ಅನ್ನಿಸ್ತೈತಿ. ಅಂದ್ರೆ ಹೆಲ್ದಿ ಅಲ್ರಿ ಬೆಳಗ್ಗೆ ಸ್ವಲ್ಪ ಜ್ಯೂಸ್ ಕುಡಿಯೋದು. ನಾನು ಚಹಾ ಕುಡಿಯೋಂಗಿಲ್ಲಲ್ಲ, ಹೀಗಾಗಿ ಜ್ಯೂಸ್ ಕುಡಿಬೇಕಂತ ಅಂದ್ಕೊಂಡಿದ್ದೆ, ಬಟ್ ಜ್ಯೂಸ್ ಕುಡಿಯೋಕ್ಕೆ ಆಗಲಿಲ್ಲ. ಅದರ ಬೀಟ್ರೂಟ್ ಹಾಳಾಗಿದ್ವಲ್ಲ, 2 ಕಟ್ ಮಾಡಿದೆ. ಸರಿ ಇದ್ದಿತ್ತಿಲ್ಲ, ಬ್ಯಾಡ ಬಿಡಪ್ಪ ಅಂತ ಹಂಗೆ ಇಟ್ಬಿಟ್ಟು ಈಗ ಕೋಸಂಬರಿ ಮಾಡ್ಕೊತೀನಿ ರೀ. ಬೀಟ್ರೂಟ್ ಸ್ವಲ್ಪ ಇತ್ತಲ್ಲ, ಜ್ಯೂಸ್ ಮಾಡೋಕ್ಕೆ ಜಾರ್ ಒಳಗೆ ಹಾಕಿದ್ದೆ. ಬ್ಯಾಡ ಬಿಡಪ್ಪ ಜ್ಯೂಸ್ ಕುಡಿಯೋದೇನು. ಇನ್ನು ಕೋಸಂಬರಿ ಅಂದ್ರೆ ಸಲಾಡ್ ಥರ ಮಾಡ್ತೀನಿ ರೀ. ಬೀಟ್ರೂಟ್ ಮತ್ತು ಸೌತೆಕಾಯಿ ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ಟು ಭಾಳ ಮಸ್ತಾಗಿತ್ತು. ಈಗ ಬೀಟ್ರೂಟ್ ಕಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಸಣ್ಣಗೇ ಕಟ್ ಮಾಡ್ಕೋಬೇಕು. ಮತ್ತು ಸೋರೆಕಾಯಿನ ಕಟ್ ಮಾಡಿ, ಸೋರೆಕಾಯಿ ಅಂತೀನಿ ನೋಡಿ, ಸೌತೆಕಾಯಿ ಕಟ್ ಮಾಡಿಯಾದರೂ ಹಾಕ್ಬೋದು. ಇಲ್ಲಾಂದರೆ ಈ ರೀತಿ ತುರಿದ್ಬಿಟ್ಟು ಹಾಕ್ಬೋದು, ಜಲ್ದಿ ಆಗುತ್ತಂತೇಳಿ ನಾನು ತುರಿದ್ಬಿಟ್ಟು ಹಾಕಿದ್ದೀನಿ ರೀ. ಸೌತೆಕಾಯಿ ಮತ್ತು ಬೀಟ್ರೂಟ್, ಉಳ್ಳಾಗಡ್ಡಿ ಬೇಕಂದ್ರೆ ಹಾಕ್ಬೋದು, ಬಟ್ ನಾನು ಉಳ್ಳಾಗಡ್ಡಿ ಹಾಕಿಲ್ಲ. ಸೌತೆಕಾಯಿ ಬೀಟ್ರೂಟ ಸ್ವಲ್ಪ ಶೇಂಗಾ ಹಿಂಡಿ, ಅಂದರೆ ನಿಮ್ಗೆ ಖಾರದ ಪುಡಿ ಆದರೂ ಹಾಕ್ಬೋದು, ಬಟ್ ಶೇಂಗಾ ಹಿಂಡಿ ಹಾಕ್ಬಿಟ್ರೆ ರುಚಿ ಆಗುತ್ತಂತೇಳಿ ನಾನು ಸ್ವಲ್ಪ ಶೇಂಗಾ ಹಿಂಡಿ ಹಾಕಿದ್ದೀನಿ ರೀ. ಶೇಂಗಾದ ಹಿಂಡಿ ಮತ್ತು ಕೊಬ್ಬರಿ ಹಾಕ್ತೀನಿ, ಹಸಿ ಕೊಬ್ಬರಿ. ಕಾಯಿ ಅಂತೀವಲ್ರಿ ನಾವು, ಆ್ಯಕ್ಚುಲಿ ನಮ್ಮ ಕಡೆ ಕೊಬ್ಬರಿನೇ ಅಂತಾರು, ಕಾಯಿ ಅನ್ನಂಗಿಲ್ಲ ರೀ. ಹಸಿ ಕೊಬ್ಬರಿ, ಒಣ ಕೊಬ್ಬರಿ ಅಂತೀವಿ ನಾವು. ಅದನ್ನೇ ಸ್ವಲ್ಪ ಹಸಿ ಕೊಬ್ಬರಿ ಹಾಕಿದ್ದೀನಿ. ಭಾಳ ಮಸ್ತ್ ಆಗ್ತೈತ್ರಿ ಕೊಬ್ಬರಿ ಹಾಕಿಬಿಟ್ರೆ. ಒಂದು ಸ್ವಲ್ಪ ಆಮ್ಚೂರು ಪುಡಿ ಹಾಕಿದ್ದೀನಿ ರೀ. ಆ್ಯಕ್ಚುಲಿ ನಿಂಬೆಹಣ್ಣು ಹಾಕಬೇಕಿತ್ತು, ನಿಂಬೆಹಣ್ಣು ಖಾಲಿ ಆಗಿದ್ವಲ್ಲ, ಹೀಗಾಗಿ ಸ್ವಲ್ಪ ಆಮ್ಚೂರು ಪುಡಿ ಹಾಕಿದ್ದೀನಿ. ಇದು ಮನೆಯೊಳಗೆ ಮಾಡಿದ್ದ ಆಮ್ಚೂರು ಪುಡಿ ರೀ. ಮಾವಿನಕಾಯಿ ತಂದುಬಿಟ್ಟು ಒಣಗಿಸಿ ಪೌಡ್ರ್ ಮಾಡ್ಕೊಂಡಿದ್ದು. ಮತ್ತು ಒಗ್ಗರಣೆಗೆ ಏನೈತಿಲ್ಲ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಕರಿಬೇವು ಸೊಪ್ಪು ಮತ್ತು ಒಂದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ರೀ. ಇಷ್ಟ. ಇದು ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ರೆ ಸಲಾಡ ರೆಡಿ ಆಯ್ತು ನೋಡಿರಿ. ಬೀಟ್ರೂಟ್ ಆ್ಯಕ್ಚುಲಿ ಜಾಸ್ತಿ ಹಾಕಬೇಕಿತ್ತು, ಸ್ವಲ್ಪ ಇತ್ತಲ್ಲ, ಅದಕ್ಕಂತ ಸ್ವಲ್ಪ ಹಾಕಿದ್ದೀನಿ. ಆ್ಯಕ್ಚುಲಿ ನೀವು ಮಾಡ್ಬೇಕಾದ್ರೆ ಸ್ವಲ್ಪ ಬೀಟ್ರೂಟ್ ಸೌತೆಕಾಯಿ ಈಕ್ವಲ್ ಹಾಕಿಬಿಟ್ರೆ, ಅಂದ್ರೆ ಒಂದು ಸೌತೆಕಾಯಿ 1 ಬೀಟ್ರೂಟ್ ಹಾಕಿಬಿಟ್ರೆ ಮಸ್ತ್ ಆಗುತ್ತೆ. ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಲಾಡ ರೆಡಿ ಆಯ್ತು ನೋಡಿರಿ. ಇನ್ನು ಬದ್ನಿಕಾಯಿ ಪಲ್ಯ ಅಷ್ಟು ಮಾಡ್ಕೊಂಡ್ಬಿಡ್ತೀನಿ. ಬದ್ನಿಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ್ಕೋಬೇಕು. ಪಲ್ಯ ಮಾಡಿ ಚಪಾತಿ ಮಾಡ್ಕೊಂಡ್ಬಿಟ್ರೆ ಬೆಳಗಿದ ಕೆಲಸ ಮುಗೀತು ನೋಡಿರಿ. ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದು ಕೂಡಲೇ ಎಷ್ಟು ಕೆಲಸ ಇರ್ತೈತೆ ಗೊತ್ತೇನ್ರಿ. ಎಲ್ಲನೂ ನಿಭಾಯಿಸ್ಕೊಂಡು ಹೋಗೋದು ಭಾಳ ಕಷ್ಟ ಆಗುತ್ತೆ. ಈಗ ಪಲ್ಯನೂ ರೆಡಿ ಆಗೈತಿ. ಅಂದ್ರೆ ಸ್ವಲ್ಪ ಕುದಿಸ್ಬೇಕಾದ್ರೆ ಸ್ವಲ್ಪ ನೀರು ಹಾಕಿ ಕುದಿಸಾಕಿಟ್ಟಿದ್ದೀನಿ. ತಾನು ಫಸ್ಟ್ ಡೇ ಕಾಲೇಜ್ಗೆ ಹೊಂಟಾವ್ರಿ. ಅಂದರೆ ಫಸ್ಟ್ ಇವತ್ತು ಸ್ಟಾರ್ಟ್ ಮಾಡಾಕತ್ತಾಳು, ಹೊಂಟಾಳು. ಅದಕ್ಕೆ ಮನುಗೆ ಹೇಳಾಕತ್ತಾಳು, ಕ್ಲಾಸ್ ರೂಮ್ ತನಕನೂ ಒಯ್ದು ಬಿಡು ಅಂಥೇಳಿ ನನಗೆ ಅಂಥೇಳಿ. ಅವ ಅನ್ನಕತ್ತಾನು, ನಿನಗೆ ಗೊತ್ತಾಗಲ್ಲ ನೀನು ಹೋಗು ಅಂತೇಳಿ ಮಮ್ಮಿ ಅಂಥೇಳಿ ನನಗೆ ಹೇಳಾಕತ್ತಿದ್ಲು. ಯಾಕಂದ್ರೆ ಅವನಿಗೆ ಟೀಚರ್ಸ್ ಪರಿಚಯ ಅದ ರೀ, ಅದೇ ಕಾಲೇಜ್ ಒಳಗೆ ಕಲ್ತಾನಲ್ಲ, ಹೀಗಾಗಿ ಕ್ಲಾಸ್ ರೂಮ್ ತನಕನೂ ಒಯ್ದು ಬಿಡು ಅಂತೇಳಿ ಮಮ್ಮಿ ಅಂತ ಹೇಳಾಕತ್ತಿಳು. ಬಟ್ ಅವ ಇಲ್ಲ, ನಾನು ಹೊರಗೆ ಬಿಟ್ಟು ಹೋಗ್ತೀನಿ, ಕಾಲೇಜ್ ಮುಂದೆ ಬಿಟ್ಟು ಬರ್ತೀನಿ ಅಂತೇಳಿ ಅನ್ನಕತ್ತಿದ್ದ. ಜಗಳ ನಡೀತು, ಶಟ್ಕೊಂಡು ಹೊಂಟಿದ್ಲು ರೀ. ನಾನು ಹೇಳಾಕತ್ತಿದ್ದೆ, ಬಟ್ ಅವ ಕೇಳಾಕತ್ತಿದ್ದಿಲ್ಲ. ಒಯ್ದು ಬಿಟ್ಟು ಬಾರಪ್ಪ, ಹಂಗೆ ಮಾಡ್ಬಿಡ ಅಂಥೇಳಿ ಹೇಳಿದ್ರು. ಇಲ್ಲ, ನಾವು ಹೊರಗೆ ಬಿಡವ ಕಾಲೇಜ್ವರೆಗೆ ಅಂಥೇಳಿ. ನೋಡಿ ಮಮ್ಮಿ ಹೆಂಗೆ ಅಂತಾನಂಥೇಳಿ ಅನ್ನಕತ್ತಿದ್ಲು. ಫೈನಲಿ ಕಾಲೇಜ್ಗೆ ಹೋದ್ರಿ ತಾನು. ಈಗ ನಂದು ಊಟ ಸ್ಟಾರ್ಟ್ ಆಗಿತ್ತು ನೋಡಿರಿ. ಬದ್ನಿಕಾಯಿ ಪಲ್ಯ ಮತ್ತು ಬೀಟ್ರೂಟ್ ಸೌತೆಕಾಯಿ ಹಾಕಿದ್ದು ಸಲಾಡ ಮಸ್ತಾಗಿತ್ತು. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ, ಭಾಳ ಮಸ್ತಾಗಿತ್ತು. ಈಗ ಊಟ ಗೀಟ ಎಲ್ಲ ಆಯಿತು. ಮತ್ತು ಅರ್ಬಿ ತೊಳೆದು ಒಣಾಕ್ದೆ ರೀ. ಯಾಕಂದ್ರೆ ಮಳೆ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಆಗ್ಬಿಡ್ತೈತಿಲ್ಲ, ಹಾಗಾಗಿ ಎಲ್ಲ ಅಡುಗೆ ಕೆಲಸ ಮುಗಿಸಿ ಇನ್ನು ಮಧ್ಯಾಹ್ನ ಮಾಡ್ಬೇಕು ರೀ. ಬೆಳಗ್ಗೆದು ಆಗೈತಿ, ಹಿಟ್ಟು ಇಟ್ಟಿದ್ದೀನಿ. ಮಧ್ಯಾಹ್ನ ಬಿಸಿ ಚಪಾತಿ ಮಾಡಿಕೊಡ್ಬೇಕು. ಅದಕ್ಕೆ ಅರ್ಬಿ ತೊಳೆದು ಹಾಕಿಬಿಟ್ಟು
ಬಾಂಡೆ ಇದ್ದು ಅದ್ರ ಸ್ವಲ್ಪ ಬಾಂಡೆ ತೊಳೆದ್ಬಿಟ್ಟು ಮತ್ತು ಗೋಧಿ ಹಿಟ್ಟಿಂದ ಮತ್ತು ಅಕ್ಕಿ ಹಿಟ್ಟಿನ ಡಬ್ಬಿ ಖಾಲಿ ಆಗಿತ್ತು. ಹಪ್ಪಳ ಮಾಡೋಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಜಾಸ್ತಿ ಬೀಸ್ಕೊಂಡು ಬಂದಿದ್ದೆ ಅಲ್ರಿ, ಅದನ್ನು ಸ್ವಲ್ಪ ಓದಿತ್ತು ಹಿಟ್ಟು, ಅದಕ್ಕೆ ಖಾಲಿ ಮಾಡಿಬಿಟ್ಟು ಎಲ್ಲ ತೊಳೆದ್ಬಿಟ್ಟು ಮತ್ತು ಹಪ್ಪಳ ಹಾಕಿಡಬೇಕು ಒಂದು ಡಬ್ಬಿ ಒಳಗೆ. ಮತ್ತು ಗೋಧಿ ಹಿಟ್ಟನ್ನು ಚಾಣಿಸ್ಬಿಟ್ಟು ಹಾಕಿಡಕ್ಕೆ ಬರ್ತೈತೆ ಅಂತ ಡಬ್ಬಿ ತೊಳ್ಕೊಳಕತ್ತಿದ್ದೀನಿ ನೋಡ್ರಿ. ಎಲ್ಲರೂ ಅಂತಾರೆ ಹೆಣ್ಮಕ್ಳಿಗೇನು ಮನ್ಯಾಗ ಕೆಲಸ ಇರ್ತೈತಿ, ಸುಮ್ಮನೆ ಕೂಡ್ತಾರಂತೇಳಿ. ಬಟ್ ಹೆಣ್ಮಕ್ಳು ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲರದು ಸೂಟಿ ಆಗ್ಬೋದು ಅಂದರೆ 5 ಗಂಟೆಗೆ ಡ್ಯೂಟಿ ಮುಗಿಬೋದು. ಬಟ್ ಹೆಣ್ಮಕ್ಳಿಗೆ ರಾತ್ರಿ 11 ಗಂಟೆ ಆದ್ರೂ ಕೆಲಸ ಮುಗಿಯಂಗಿಲ್ಲ. ಇದು ಮಾತು ಕರೆ ಇಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನನ್ನ ಅನುಭವದ ಪ್ರಕಾರ ರಾತ್ರಿ 11-12 ಗಂಟೆ ಆದ್ರೂ ಹೆಣ್ಮಕ್ಳಿಗೆ ಕೆಲಸ ಮುಗಿಯಂಗಿಲ್ಲ ರೀ. ಯಾಕಂದ್ರೆ ಈಗ ಗಂಡಿದ್ದವರು ಹೊರಗಡೆ ಹೋಗಿ ಕೆಲಸ ಮಾಡಿ ಬರ್ತಾರೆ, ಬಟ್ ಮನ್ಯಾಗ ಹೆಂಡತಿ ಇದ್ದವಳು ಇಡೀ ದಿವಸ ಕೆಲಸ ಮಾಡಿದ್ರು ಯಾವುದು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಏನು ಮನ್ಯಾಗಿರ್ತಿ, ಏನು ಮಾಡ್ತಿ, ಎಲ್ಲರೂ ಅದೇ ಮಾತು, ಏನು ಮಾಡ್ತೀರಿ ಮನ್ಯಾಗಿರ್ತೀರಿ, ಹೆಣ್ಮಕ್ಳದ್ದು ಕೆಲಸ ಏನಿರ್ತೈತಿ, ಮನ್ಯಾಗ ಇರ್ತಾರೋ ಮಾಡ್ತಾರೋ ತಿಂತಾರೋ ಅಷ್ಟೇ ಕೆಲಸ ಅಂತೇಳಿ. ಬಟ್ ನಮ್ಮ ಕೆಲಸ ಯಾರ ಕಣ್ಣಿಗೆ ಕಾಣಿಸೋದೇ ಇಲ್ಲ ನೋಡ್ರಿ. ಇಡೀ ದಿವಸ ಮನೆ ಕ್ಲೀನ್ ಮಾಡೋದು, ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗಿಬಿಟ್ರೆ ರಾತ್ರಿ ಮನ್ಕೋ ತನಕ ಕೆಲಸ ಇದ್ದೇ ಇರ್ತೈತಿ. ಎಲ್ಲ ಹೆಣ್ಮಕ್ಳದ್ದು ಅಷ್ಟೇ ರೀ. ಹೊರಗಡೆ ದುಡ್ಯಾಕೆ ಹೋದ್ರೂ ಬೆಳಗ್ಗೆನೂ ಮಾಡಿ ಹೋಗಬೇಕು. ಪಾಪ ಅವ್ರಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕಂದ್ರೆ ಮನ್ಯಾಗೂ ಮಾಡಬೇಕು, ಹೊರಗೂ ಮಾಡಿ ಬರಬೇಕು, ಮತ್ತು ಮನೆಗೆ ಬಂದ ಕೂಡಲೇ ಮನ್ಯಾಗ ಸಂಜೆಗೆ ಅಡುಗೆನೂ ಮಾಡಬೇಕು. ಅವರಂತೂ ಭಾಳ ಅಂದ್ರೆ ಭಾಳ ಗ್ರೇಟ್ ರೀ. ನನಗೂ ಅನ್ಸುತ್ತೆ ರೀ, ಅವ್ರು ಅಷ್ಟು ಮಾಡುವಾಗ ನಾವು ಇಷ್ಟಾದರೂ ಮಾಡ್ಬೇಕಂತೇಳಿ. ಬಟ್ ಒಬ್ಬೊಬ್ರು ಅಂತಾರು ಅಂದ್ರೆ ಗಂಡ್ಮಕ್ಳು ಎಲ್ಲರೂ ಸಾಮಾನ್ಯವಾಗಿ ಮನೆಯಾಗಿರೋ ಹೆಣ್ಮಕ್ಳಿಗೆ ಅದೇ ರೀತಿ ನೋಡೋದ್ರಿ. ಏನು ಹೆಣ್ಮಕ್ಳು ಮನೆಯಾಗಿರ್ತಾರೋ, ಏನು ಕೆಲಸ ಮಾಡ್ತಾರೋ, ಏನು ಬಿಡ್ತಾರೋ, ಎಷ್ಟಾರ ಮನೆ ಕ್ಲೀನ್ ಇದ್ರಿ ನೀವು, ಮಕ್ಳಿದ್ದು ಮನೆ ಅಂತೂ ಸಿಕ್ಕಾಪಟ್ಟೆ ಹೊಲಸಾಗ್ತೈತಿ. ಒಂದು ಸಾಮಾನು ಎತ್ತಿಟ್ಬಿಟ್ರೆ ಮತ್ತೊಂದು ಸಾಮಾನು ತಂದು ಹೊರಗೆ ಇಟ್ಟಿರ್ತಾರೋ. ಸಣ್ಣ ಸಣ್ಣ ಮಕ್ಳು ಇದ್ದಾಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತಿ. ಮಕ್ಕಳನ್ನ ರೆಡಿ ಮಾಡೋದಾಗಲಿ, ನಿಮಿಷಕ್ಕೆ ಒಂದೊಂದು ಕೇಳ್ತಾ ಇರ್ತಾರೆ. ಸಣ್ಣ ಸಣ್ಣ ಮಕ್ಳು ಇದ್ದವ್ರಿಗಂತೂ ಸಿಕ್ಕಾಪಟ್ಟೆ ಕಷ್ಟ ರೀ. ಯಾಕಂದ್ರೆ ನಾವು ಅದನ್ನ ದಾಟಿ ಬಂದಿರ್ತೀವಲ್ಲ, ನಮಗೆ ಗೊತ್ತಾಗ್ತೈತಿ. ಇಡೀ ದಿವಸ ಊಟ ಮಾಡೋಕ್ಕೂ ಟೈಮ್ ಸಿಗಲ್ಲ, ಒಂದಿಷ್ಟು ರೆಸ್ಟ್ ಮಾಡ್ತೀವಿ ಅಂದ್ರೂ ಟೈಮ್ ಸಿಗಲ್ಲ ರೀ. ಸಣ್ಣ ಸಣ್ಣ ಮಕ್ಳು ಇದ್ದಾಗ ಎಷ್ಟು ಕಷ್ಟ ಆಗ್ತೈತಿ ಎಲ್ಲನೂ. ಈಗ ಸ್ವಲ್ಪ ಮಕ್ಕಳು ದೊಡ್ಡವ್ರಾಗ್ಯಾರ ಅಂತೇಳಿ ಅವ್ರದ್ದಾದ್ರೂ ಸ್ವಲ್ಪ ಕೆಲಸ ಕಮ್ಮಿ ಆಗ್ತೈತಿ. ಅಂದ್ರೆ ಅವ್ರಿಗೆ ರೆಡಿ ಮಾಡೋದು, ಯಾವುದೇ ಒಂದು ಬಾತ್ರೂಮ್ ಹಿಡ್ಕೊಂಡು ಎಲ್ಲನೂ ಒಂದು ಮಾಡ್ಬೇಕಂದ್ರೆ ಭಾಳ ಕಷ್ಟ ಆಗ್ತೈತಿ. ಕಷ್ಟ ಅನ್ನೋಕ್ಕಿಂತ ರೀ ಆದರೂ ನಮ್ಮ ಕರ್ತವ್ಯ ಅದು. ಆದರೂ ನಾವು ಮಾಡ್ತಿರ್ತೀವಿ, ಯಾರು ಮಾಡ್ತಾರಂತ ಒಬ್ಬರು ಅಪ್ರಿಷಿಯೇಟ್ ಮಾಡಂಗಿಲ್ಲ. ನೀವು ಮಾಡ್ತೀರಿ, ಇಷ್ಟು ಕೆಲಸ ಇರ್ತೈತಿ ಅಂತೇಳಿ ಅನ್ನಂಗಿಲ್ಲಲ್ಲ. ಅವಾಗ ನಮಗೇನಾಗುತ್ತೆ, ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಪ್ಪ ನೀವು ಇಷ್ಟು ಮಾಡ್ತೀರಿ, ನೀವು ಚಲೋ ಅಂತ ಅಂದ್ಬಿಟ್ರೆ ನಮಗೂ ಖುಷಿ ಆಗ್ತೈತಿ, ಇನ್ನಷ್ಟು ಮಾಡ್ಬೇಕಂತ ಮನಸ್ಸು ಬರ್ತೈತಿ. ಬಟ್ ಯಾರೂ ಅನ್ನಲ್ಲ ಬಿಡ್ರಿ. ಈಗ ನಾನು ಕೂಡಿ ಫ್ರಿಜ್ ಸ್ವಚ್ಛ ಮಾಡಾಕತ್ತೀವಿ ನೋಡ್ರಿ. ಭಾಳ ದಿವಸದಿಂದ ಕ್ಲೀನ್ ಮಾಡಿತ್ತಿಲ್ಲ, ಅಂದ್ರೆ ಡೀಪ್ ಕ್ಲೀನ್ ಮಾಡಿತ್ತಿಲ್ಲ ರೀ. ಜಸ್ಟ್ ಅರ್ಬಿ ತೊಗೊಂಡು ಒರೆಸ್ಬಿಡ್ತಿದ್ದೆ. 2-3-4 ತಿಂಗಳು ಆಯಿತು ಕ್ಲೀನ್ ಮಾಡಿತ್ತಿಲ್ಲ. ಅಂದ್ರೆ ಅಷ್ಟು ಹೊಲಸಿಟ್ಟಿನಂತೆ ಅನ್ಕೋಬೇಡ್ರಿ. ಬಟ್ ನೀಟ್ ಒಂದು ಹಸಿ ಅರ್ಬಿಲೇ ಒರೆಸ್ತಿದ್ದೆ. ಬಟ್ ಎಲ್ಲ ತೆಗೆದ್ಬಿಟ್ಟು ಈ ರೀತಿ ಸೋಪ್ ಹಾಕಿ ತಿಕ್ಕಿದ್ದಿಲ್ಲ. ಅದಕ್ಕೆ ಇವತ್ತು ಫೈನಲಿ ಕಾಯಿಪಲ್ಲೆಲ್ಲ ಖಾಲಿ ಆಗಿತ್ತಂದ್ರೆ ಹೋದ ಬುಧವಾರ ಜಾಸ್ತಿ ತಂದಿದ್ದಿಲ್ಲ, ಯಾಕಂದ್ರೆ ಊರಿಗೆ ಹೋಗೋದಿತ್ತು. ಹೀಗಾಗಿ ಅದಕ್ಕೆ ಇವತ್ತು ಪೂರ್ತಿ ಖಾಲಿ ಆಗೈತಿ. ತಿಕ್ಬಿಟ್ಟು ಸ್ವಚ್ಛ ಮಾಡೋಣ ಅಂತ ಮಾಡಾಕತ್ತಿದ್ದೀನಿ ನೋಡ್ರಿ. ಮನು ಇದ್ರೆ ಅದು ಫ್ರಿಜ್ ಸ್ವಚ್ಛ ಮಾಡ್ತೀನಿ ಅಂತ ಹೇಳಾನು. ನೀವು ಮಮ್ಮಿ ಇವು ತೊಳೀರಿ ಅಂತ ಹೇಳ್ದೆ, ಅದಕ್ಕಂತ ನಾನು ಇವನ್ನ ತೊಳ್ಯಾಕತ್ತಿದ್ದೀನಿ. ಮನು ಇದ್ರೆ ಅದು ಫ್ರಿಜ್ ಒಳಗೆಲ್ಲ ಸ್ಕ್ರಬ್ಬರ್ ಹಚ್ಚಿ ಸೋಪ್ ಹಚ್ಚಿ ತಿಕ್ಬಿಟ್ಟು ಹಸಿ ಬಟ್ಟೆಲಿ ಒಣ ಬಟ್ಟೆಲೆಲ್ಲ ಒರೆಸಾಕತ್ತಾನು. ನಾನು ಈ ಫ್ರಿಜ್ ಒಳಗೆ ಇರ್ತಾವಲ್ರಿ ಗ್ಲಾಸದ್ದು, ಅಂದರೆ ಇವು ಫೈಬರ್ದು ಇರ್ತಾವ್ರಿ. ಭಾಳ ಡೇಂಜರ್ ಇದು ಅಂತೂ. ಒಂದ್ಸಲ ನಾನು ಅದು ಕೆಳಗಿನ ಬಾಕ್ಸ್ ಇರ್ತೈತಲ್ಲ, ವೆಜಿಟೇಬಲ್ಸ್ ಬಾಕ್ಸ್ ತೊಳ್ಯಾಕೆ ಹೋಗಿನಿ, ಮುರಿದಿದ್ದೀನಿ. ಅದಂತೂ ಫ್ಯೂಕಲ್ ಹಚ್ಚಿದ್ದೀನಿ, ಎಲ್ಲ ಮಾಡಿದ್ದೀನಿ. ಬಟ್ ಅದು ಕುಂತೇ ಇಲ್ಲ. ಇವನ್ನ ತೊಳಿಬೇಕಾದ್ರೆ ಸ್ವಲ್ಪ ನಂಗೆ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಸ್ವಲ್ಪ ಕೈ ಜಾರು ಬಿಟ್ರೆ ಹೊಡೆದೇ ಬಿಡ್ತಾವ್ರಿ. ಹಿಂಗಾಗಿ ಫೈಬರ್ ಫಸ್ಟಿಂದಾದ್ರೆ ನಾವು ಕಬ್ಬುಂದಿರ್ತಿದ್ದು. ಫಸ್ಟ್ ನಮ್ಮ ಮನೆಯೊಳಗೆ ಹಳೆ ಫ್ರಿಜ್ ಇದ್ದಾಗ ಅವು ಏನಂತಾರೆ ಕಬ್ಬುಂದಿರ್ತಿದ್ದು. ಬಟ್ ಈಗೆಲ್ಲ ಫೈಬರ್ದು ಬಂದಾವಲ್ಲ, ಹೀಗಾಗಿ ಭಾಳ ಟೆನ್ಷನ್ ಆಗುತ್ತೆ. ಈ ಫೈನಲಿ ಫ್ರಿಜ್ ಎಲ್ಲ ಕ್ಲೀನ್ ಆಯ್ತು ನೋಡ್ರಿ. ಮನು ಇದ್ರೆ ಒಳಗೆಲ್ಲ ಕ್ಲೀನ್ ಮಾಡ್ದೆ. ಅಂದರೆ ಫ್ರಿಜ್ ಒಳಗೆ ನಾನು ಇವೆಲ್ಲ ಇರ್ತಾವಲ್ಲ ಅವನ್ನೆಲ್ಲ ತಿಕ್ಕಿ ಬಿಸಿಲಿಗೆ ಇಟ್ಟಿದ್ದೆ. ಎಲ್ಲ ಒಣಗ್ಯಾವು, ಇನ್ನು ಹಾಕಿಬಿಟ್ರೆ ಆಯಿತು. ಫ್ರಿಜ್ ಅಂತೂ ಕ್ಲೀನ್ ಆಯ್ತು ನೋಡ್ರಿ. ನಾಳೆ ಕಾಯಿಪಲ್ಲೆ ತಂದು ಎಲ್ಲ ಜೋಡಿಸ್ಕೋಬೇಕು. ಇದೊಂದು ಕೆಲಸ ಅಂತೂ ಕಂಪ್ಲೀಟ್ ಆಯಿತು. ಯಾಕಂದ್ರೆ ಭಾಳ ದಿವಸದಿಂದ ಮಾಡೋಕ್ಕಾಗಿತ್ತಿಲ್ಲಲ್ಲ. ಒಂದು ಕೆಲಸ ಆಗಿಬಿಡ್ತಂದ್ರೆ ಖುಷಿ ಆಗುತ್ತೆ. ಹೆಣ್ಮಕ್ಳಿಗೆ ಮನೆ ಕ್ಲೀನ್ ಮಾಡಿಬಿಟ್ರೆ ಖುಷಿ ಜಾಸ್ತಿ ಆಗ್ತೈತಿ. ಯಾಕಂದರೆ ಮನೆ ಸ್ವಚ್ಛಾಗಿ ಇದ್ಬಿಟ್ರೆ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ. ನನಗೂ ಅಷ್ಟೇ ರೀ. ಯಾವುದೇ ಒಂದು ಅಂದರೆ ಪ್ಲೇಸ್ ಅಂದರೆ ಫ್ರಿಜ್ ಆಗಲಿ, ಹಿಂಗೆ ಅಂದರೆ ಅದು ರ್ಯಾಕ್ ಆಗಲಿ ಸ್ವಚ್ಛ ಮಾಡಿಬಿಟ್ರೆ ಇವತ್ತು ಇಷ್ಟೊಂದು ಕೆಲಸ ಆಯ್ತಪ್ಪ ಅಂತೇಳಿ ಖುಷಿ ಆಗ್ತೈತಿ. ಫೈನಲಿ ಫ್ರಿಜ್ ಒಂದು ಸ್ವಚ್ಛ ಆಯ್ತಲ್ಲ, ಹೀಗಾಗಿ ಖುಷಿ ಆಯಿತು. ಇನ್ನು ಸಿಕ್ಕಾಪಟ್ಟೆ ಕೆಲಸ ಅದಾವ್ರಿ. ಅರ್ಬಿ ತಂದು ಮಚ್ಚಿಡೋದು, ಮತ್ತು ಹಿಟ್ಟು ಚಾಣಿಸ್ಕೊಳ್ಳೋದು, ಮತ್ತು ಸಂಜೆಗೆ ಅಡುಗೆ ಮಾಡೋದು, 1-2 ಕೆಲಸ ಇರ್ತಾವೆ. ಅದರದ್ದು ಎಷ್ಟು ಕೆಲಸ ಮಾಡಿದ್ರು ಮತ್ತು ನಾವು ಎಲ್ಲರ ಕಣ್ಣಿಗೆ ಏನು ಕೆಲಸ ಮಾಡ್ತಾರೋ ಮನ್ಯಾಗಿರ್ತಾರೋ ಅಂತ ಇದನ್ನೇ ಅನ್ಸ್ಬೋದಾಗುತ್ತೆ. ಎಲ್ಲ ಹೆಣ್ಮಕ್ಳದ್ದು ಹಂಗೆ ರೀ. ಮನ್ಯಾಗಿದ್ದವ್ರದ್ದು ಅಷ್ಟೇ ರೀ. ಹೊರಗಡೆ ಜಾಬ್ ಮಾಡೋರು ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತಾರೆ, ಅವರಂತೂ ಗ್ರೇಟ್.
ಈಗ ಅದು ಡಬ್ಬಿ ತೊಳೆದಿಟ್ಟಿದ್ದೆ ಅಲ್ರಿ ಹಪ್ಪಳನ ಹಾಗೆ ನಾನು ಮಾಡಿಬಿಟ್ಟು ಕವರ್ ಒಳಗೆ ಕಟ್ಟಿಟ್ಟಿದ್ದೆ. ಯಾಕಂದರೆ ಡಬ್ಬಿ ಇದ್ದಿತ್ತಿಲ್ಲ ಅಂತೇಳಿ ಪ್ಲಾಸ್ಟಿಕ್ ಡಬ್ಬಿ ತರಬೇಕಾಗಿತ್ತು ರೀ. ಅಲ್ಯೂಮಿನಿಯಂ ಡಬ್ಬಿ ತಂದು ಅವನ್ನ ತಿಕ್ಕೋದು ಭಾಳ ಕಷ್ಟ ಆಗ್ತೈತಿ. ಇನ್ನು ಸ್ಟೀಲ್ ಡಬ್ಬಿ ಚಲೋ ರೀ, ಆದರೆ ಇವು ಅಲ್ಯೂಮಿನಿಯಂ ಜರ್ಮನಿವ್ ಅಂತೀವಿ ನಾವು, ಇವು ಡಬ್ಬಿ ತಿಕ್ಕೋದು ಸ್ವಲ್ಪ ಕಷ್ಟ ಆಗ್ತೈತಿ. ಅದಕ್ಕೆ ಈ ರೀತಿ ಡಬ್ಬಿ ತೊಗೋದು ಬೇಡ ಅಂತೇಳಿ ಬಿಟ್ಟಿದ್ದೀನಿ. ತೊಗೊಂಡ್ರೆ ಸ್ಟೀಲ್ ತೊಗೋಬೇಕು, ಇಲ್ಲಾಂದ್ರೆ ಪ್ಲಾಸ್ಟಿಕ್ ತೊಗೋಬೇಕಂತೇಳಿ ತೊಗೊಂಡಿಲ್ಲ ರೀ. ಮತ್ತು ಬಾಡಿಗೆ ಮನೆಯೊಳಗೆ ಜಾಸ್ತಿ ಬಾಂಡೆ ಆಗ್ಬಿಡ್ತಂದ್ರೆ ಅವನು ಕಿತ್ತಾಡೋದು ಮತ್ತು ಬೇರೆ ಮನೆಗೆ ಒಯ್ಯೋದು ಭಾಳ ಕಷ್ಟ ಆಗ್ತೈತಲ್ಲ, ಹೀಗಾಗಿ ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ. ಅದನ್ನೇ ಒಂದು ಡಬ್ಬಿ ಖಾಲಿ ಆಗಿತ್ತು, ಅದನ್ನೇ ಹಾಕಿ ಇಟ್ಟಿದ್ದೀನಿ. ಅರ್ಧ ಹಪ್ಪಳ ಅಷ್ಟೇ ಹಿಡಿದು ಇನ್ನೊಂದು ಕವರ್ ಒಳಗೆ ಕಟ್ಟಿದ್ದ ಹಪ್ಪಳ ಹಿಡಿಲಿಲ್ಲ ರೀ. ಇದನ್ನೇ ತುಂಬಿಬಿಟ್ಟು ಇನ್ನು ಹೋಲ್ಬಿಡು ಅಂಥೇಳಿ ಅದನ್ನ ಮತ್ತೆ ಕವರ್ ಒಳಗೆ ಕಟ್ಟಿ ಇಟ್ಟಿದ್ದೀನಿ ರೀ. ನೆಕ್ಸ್ಟ್ ಟೈಮ್ ಪ್ಲಾಸ್ಟಿಕ್ ಡಬ್ಬಿ ಅಥವಾ ಸ್ಟೀಲ್ ಡಬ್ಬಿ ತೊಗೊಂಡಾಗ ಹಾಕಿಡಾಕೆ ಬರ್ತೈತಿ. ನಮ್ಮ ಮನೆಯೊಳಗಂತೂ ಖಾಲಿ ಆಗ್ತಾವ್ರಿ, ಜಾಸ್ತಿ ದಿವಸ ಏನು ಇರಂಗಿಲ್ಲ ಇವು ಹಪ್ಪಳ. ಯಾಕಂದ್ರೆ ನಮ್ಮ ಮನೆಯೊಳಗೆ ಡೈಲಿ ಫ್ರೈ ಮಾಡ್ತಾ ಇರ್ತಾರಲ್ಲ, ಹೀಗಾಗಿ ಜಲ್ದಿ ಖಾಲಿ ಆಗ್ತಾವೆ. ಮತ್ತು ಬೇಕಂದ್ರೆ ಮಾಡಕ್ಕೆ ಬರ್ತೈತೆ ಅಂತೇಳಿ ನಾನು ಅಷ್ಟೇ ಮಾಡಿದ್ದೀನಿ. ಇನ್ನು ಅಡುಗೆ ಮಾಡಿಬಿಟ್ಟು ಅರ್ಬಿ ಗಿರ್ಬಿ ಎಲ್ಲ ತಗೊಂಡು ಮಂಚಿಡ್ಬೇಕು ರೀ. ಫಸ್ಟಿಗೆ ಅಡುಗೆ ಮಾಡಿ ಕೊಟ್ಬಿಡ್ತೀನಿ. ಈಗ ರಾತ್ರಿ ಊಟಕ್ಕೆ ಅಡುಗೆ ಸ್ಟಾರ್ಟ್ ಆಗಿತ್ತು ನೋಡ್ರಿ. ಇಲ್ಲಿ ಪಲಾವ್ ಮಾಡಿದ್ದೀನಿ. ನಾವು ಮಸಾಲೆ ರೈಸ್ ಅಂತೀವಿ ರೀ, ಒಬ್ಬೊಬ್ರು ಪಲಾವ್ ಅಂತಾರು. ರೈಸ್ ರೆಡಿ ಹಾಕತೈತಿ. ಬರೀ ರಾತ್ರಿ ಊಟಕ್ಕೆ ರೈಸ್ ಮಾಡಿದ್ದು. ಚಪಾತಿ ಇನ್ನೊಂದೆರಡು ಅದಾವು, ನಮ್ಮ ಮನೆಯವ್ರಿಗೆ ಆಗ್ತಾವೆ. ಮತ್ತು ದೋಸೆ ಮಾಡ್ಬೇಕಂತ ಅಕ್ಕಿ ನೆನ್ಸಕ್ಕೆ ಹಾಕಿದ್ದೆ, ಅದನ್ನಷ್ಟು ರುಬ್ಬಿಡಬೇಕು. ರುಬ್ಬಿಟ್ಟು ಇನ್ನು ಹಿಟ್ಟು ಚಾಣಿಸ್ಬೇಕು ರೀ. ಗೋಧಿ ಹಿಟ್ಟು ಮುಗ್ದಿಟ್ಟ ಬೀಸ್ಕೊಂಡು ಬಂದಾರು, ಚಾಣಸ್ ಇಟ್ಕೋಬೇಕು. ಫಸ್ಟಿಗೆ ಅಕ್ಕಿ ರುಬ್ಬಿ ಊಟ ಗೀಟ ಮಾಡಿ ಆಮೇಲೆ ಹಿಟ್ಟು ಚಾಣಿಸ್ಕೊಂಡ್ರೆ ಆಯಿತು. ನಮ್ಮನು ಇದ್ರೆ ನಿನ್ನೆ ಚಪ್ಪಲ್ ತಂದಿದ್ದ ಚೇಂಜ್ ಮಾಡಿಸ್ಕೊಂಡ್ಬಂದ ನೋಡ್ರಿ. ಅವು ಕಡಿಗೆ ಸಣ್ಣ ಅದು ಅಂತ. ಇವು ಬರಬರ ಅದಾವ. ಆಯ್ತು, ನೋಟ್ಬುಕ್ಸ್ ಸಾಕೇನಮ್ಮ? ಇರ್ಲ ಯಾವಾದ್ರೆ ಇಟ್ಕೋ. ಅವು ಯಾರಿಗೆ? ಅವು ನಿಂಗೆ ಇವತ್ತು ವಿಡಿಯೋನೇ ಇಲ್ಲೇ ಮುಗಿಸೋಂದ್ರೆ. ಇವತ್ತು ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ಸಿಗ್ತೀವಿ ರೀ.